ಮಾನ್ಯ ಚಂದ್ರಶೇಖರಯ್ಯ ಶಿವಯ್ಯ ಗುರುವಿನವರಿಗೆ ನಮಸ್ಕಾರಗಳು. ನಮಸ್ಕಾರ ಸರ್. ತಾವು ದೊಡ್ಡಾಟದಲ್ಲಿ ತುಂಬ ಹೆಸರು ಮಾಡಿದಂಥ ಶ್ರೇಷ್ಠ ಕಲಾವಿದರು. ನಾಡಿನಾದ್ಯಂತ ಅನೇಕ ಬೇರೆ ಬೇರೆ ಸ್ಥಳಗಳು ಹೋಗಿ ಈ ದೊಡ್ಡಾಟವನ್ನು ಉಳಿಸಿ ಬೆಳೆಸುವಲ್ಲಿ ತಮ್ಮದೇ ಆದಂಥ ಶ್ರಮವನ್ನು ವಹಿಸ್ತಾ ಇದ್ದೀರಿ. ಆ ಶ್ರಮವನ್ನು ಕಂಡು ಇತ್ತೀಚೆಗೆ ಕರ್ನಾಟಕ ಬಯಲಾಟ ಅಕಾಡೆಮಿಯವರು ನಿಮಗೆ ವಾರ್ಷಿಕ ಗೌರವವನ್ನು ಪ್ರಶಸ್ತಿ ದಯಮಾಡಿಸಿ ನಿಮ್ಮ ಗೌರವವನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ತಮಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹೀಗೆ ತಾವು ಈ ರೀತಿಯ ದೊಡ್ಡಾಟವನ್ನು ಉಳಿಸಿ ಬೆಳೆಸುವಲ್ಲಿ ಸಕ್ರಿಯವಾಗಿ ತೊಡಕೊಂಡಿದ್ದು ತುಂಬ ಖುಷಿ. ಈ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವಲ್ಲಿ ತಾವು ಸಹ ಒಬ್ಬ ಜವಾಬ್ದಾರಿತ ವ್ಯಕ್ತಿ ಅನ್ನೋದು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಕತೆ ಆಡಿಸುವ ಒಂದು ಹುಚ್ಚುತನ ನಿಮಗೆ ಹೆಂಗೆ ಬಂತು ಸರ್? ಇದು ಹೆಂಗೆ ಬಂತಂದ್ರಿ, ಮೊದಲ ನಮ್ಮ ಮನ್ಯಾಗನ ಒಂದು ನಮ್ಮ ಅಜ್ಜಾರ ಹಾರ್ಮೋನಿಯಂ ಪೆಟ್ಟಿಗೆ ಬರ್ತಿದ್ರಿ ಬಯಲಾಟದೊಳಗೆ. ನಮ್ಮ ಅಪ್ಪಾರ ಕತ್ತಿ ಮಾಡ್ತಿದ್ರು, ನಮ್ಮ ಕಾಕಾರ ಒಬ್ಬರು ಪಾರ್ಟ್ ಮಾಡ್ತಿದ್ರು, ಇನ್ನೊಬ್ಬರು ಕಾಕಾರ ಮದ್ದಳೆ ಬಾರಿಸ್ತಿದ್ರು. ಇರುಭದ್ರಯ್ಯನವರು ಇದು ಏನಾಗೈತೆ ಅಂದ್ರೆ ನಮ್ಮ ವಂಶ ಪರಂಪರೆ. ನಾವು ಸ್ಕೂಲಿಂದ ಬಂದು ಸಾಯಂಕಾಲ ಈ ಕೆರೆ ನೀರು ತರ್ತಿದ್ದೀವಿ. ನೀರು ತಂದಿಟ್ಟ ತಕ್ಷಣ ನಮ್ಮ ಮನೆಯೊಳಗೆ 7:30 ಅನ್ಕೊಳ್ದ ಬಿಸಿ ರೊಟ್ಟಿ ಹಾಕಿದ್ವಿ. ನಮ್ಮ ಅಜ್ಜ ನಮ್ಮ ಅಷ್ಟರ ಮನ್ಯಾಗ ಎಲ್ಲಾರನು ಯಾರ್ಯಾರು ಪಾರ್ಟ್ ಮಾಡೇವಿ, ಯಾರ್ಯಾರು ಸಂಗೀತ ಬಳಗದೊಳಗದೀವಿ ಎಲ್ಲಾರನ್ನ ಕರ್ಕೊಂಡು ದೌಡ್ ಊಟ ಮಾಡಿರಪ್ಪ ತಾಲೀಮ್ ಹೋಗ್ರಿ ಅಂತೇಳಿ ನಮ್ಮ ಅಜ್ಜಾರ ನಮಗೆ ಸ್ಕೋಪ್ ಕೊಟ್ಟು, ಚೋಳ ಅಜ್ಜಾರ ಅಂತೇಳ್ರಿ ನಮ್ಮ ಅಪ್ಪಾರ ಅವ್ರು ನಮ್ಮನ್ನು ಊಟ ಮಾಡಿಸಿ ತಮ್ಮ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಸರ. ಕರ್ಕೊಂಡು ಹೋಗಿ ಆಟ ತಾಲೀಮ್ ಮುಗಿಬಿಟ್ಟು 12 ಗಂಟೆ ಮಟನು ನಾವು ಅಲ್ಲೇ ಇದ್ದು ನಾವು ಅವತ್ತಿಂದ ಏನು ತಾಲೀಮ್ ಇರ್ತೈತಿ ಅದನ್ನ ಮುಗಿಸ್ಕೊಂಡು ಬಂದ ತಕ್ಷಣ ಮತ್ತು ಅಂದ್ರೆ ಏನು ಸರ, ನಮ್ಮ ಮನೆಯೊಳಗೆ ಅದೊಂದು ಪರಂಪರೆನ ಗತವಾಗಿ ಬಂದ್ಬಿಟ್ಟತ್ರಿ ಸರ್ ಈ ದೊಡ್ಡಾಟದ ಕಲೆ. ಅಂತ ನಮ್ಮ ಅಜ್ಜಾರ ಮೊದಲು ಕೃಷ್ಣ ಪಾರಿಜಾತ ಆಡ್ರಿ. ನಮ್ಮಲ್ಲೇ ಒಂದು ತಂಡ ಮಾಡ್ಕೊಂಡು 6 ತಿಂಗಳಗಟ್ಲೆ ಊರ್ ಬಿಟ್ಟು ಹೋಗಿದ್ರಿ ಅವ್ರು. ಅವ್ರು ಇತ್ತಿತ್ತಾಗಿ ಏನ್ ಮಾಡಿದ್ರಿ, ಆ ಪಾರಿಜಾತ ತಂಡ ಕೆಲವಷ್ಟು ಪಾರ್ಟ್ ಮಾಡೋರು ಅವ್ರು ತೀರ್ಕೊಂಡಿಂದ ಅದು ಮುಗ್ತ್ರಿ. ಮುಗ್ಗಿಂದ ನಮ್ಮ ಅಜ್ಜಾರ ಬಸವೇಶ್ವರ ದೊಡ್ಡಾಟ ಮೇಳ ಅಂತ ಒಂದು ಮತ್ತೆ ತಂಡ ಕಟ್ಟಿ ಈ ನಮ್ಮ ದೊಡ್ಡಾಟ ಪರಂಪರೆ ಚಲೋ ಮಾಡಿದ್ರಿ. ನಮ್ಮ ಅಪ್ಪಾರ 12ನೇ ವರ್ಷದೊಳಗನ ಅವ್ರ ಕತಿ ಮಾಡಕ್ ಹಚ್ಚಿದ್ರಿ ಅವ್ರು. ನಮ್ಮ ಅಪ್ಪಾರೆಲ್ಲ ಒಂದೇಕ ಆಟ ಆಡಿಸಿದಾಗ ಲಂಡ ಸಣ್ಣದ ಮ್ಯಾಗ ಅವ್ರ ಕತಿ ಮಾಡ್ಯಾರ್ರಿ. ಆ ಸಣ್ಣ ವಯಸ್ಸಿನಾಗ ನಮ್ಮ ಅಪ್ಪಾರಿಗೆ ಕಲಿಸಿದ್ರಿ ಅವ್ರ. ನಮ್ಮ ಅಪ್ಪಾರ ಕತಿ ಮಾಡಾಕತ್ತಿಂದ ನಾನು 14-15 ವರ್ಷ ಇದ್ದಾಗ ಸರ ನನಗೆ ಅದನ್ನ ನೋಡಿ ಅದ್ರದ್ದು ಭಾಳ ಹುಚ್ಚಿರಿ. ಸ್ಕೂಲ್ ಜೊತೆಗೆ ಅದೊಂದು ಸ್ಕೂಲ್ ಅಂತ ತಿಳ್ಕೊಂಡ್ರಿ. ಡೈಲಿ ಹೋಗಿ ಕೂತ್ಕೊಂಡು ಅವ್ರಿಗೆ ಯಾವ ತರ ಹಾವಭಾವಗಳು, ಯಾವ ತರ ತಾರಕ ಸ್ವರದೊಳಗೆ ಹಾಡೋದು, ಅವ್ರು ತಾರಕ ಸ್ವರದೊಳಗೆ ಮಾತು ಹೇಳೋದು, ಸ್ತ್ರೀ ಪಾತ್ರ ಹೆಂಗ, ಪುರುಷ ಪಾತ್ರ ಹೆಂಗ, ಅವನ್ನೆಲ್ಲಾನು ನಾ ಕುಂತು ನೋಡಿ ಅದು ನನಗೆ ಮನನಾದಂಗ ಆಗ್ತದ ಮಾಡಿ. ನಾನು 15ನೇ ವರ್ಷನಾಗಿದ್ದಾಗ ಒಂದು ಭೀಮಾರ್ಜುನ ಗೌರಭಂಗ ಅಂತ ಒಂದು ಆಟ ಹಚ್ಚಿದ್ರಿ ಸರ್. ಅದ್ರೊಳಗ ಬಾಲ ವೀರಭದ್ರ ಅಂತ ಒಂದು ಪಾರ್ಟ್ ಬಂತ್ರಿ. ಅದನ್ನ ನನಗ ಕೊಟ್ರಿ ಸರ್. ನಾನು 15 ವರ್ಷದಾಗಿದ್ದಾಗ ನಾ ಬಾಲ ವೀರಭದ್ರನ್ ಪಾರ್ಟ್ ಮಾಡಿದೆ ಸರ್. ನಮ್ಮ ಅಜ್ಜಾರ ನಾ ಪಾರ್ಟ್ ನಾವು ಮಾಡೋದ್ ನೋಡಿ ಆನಂದ ಹೆಚ್ಚಾಗಿ ಅವತ್ತು ಸ್ಟೇಜ್ ಮ್ಯಾಗನ ಪೆಟ್ಟಿಗೆ ಕೂತ್ ಬಾರ್ಸೋಂತನ ಆಳಾಕತ್ತರಿ ನನ್ ಪಾರ್ಟ್ ಮಾಡಿ. ಮನಸ್ಸಿಗೆ ಅಷ್ಟ ಆನಂದ ಬಾಷ್ಪ ಆನಂದ ಬಾಷ್ಪ. ಹಿಂಗಾಗಿ ನಮಗ ವಂಶ ಪರಂಪರೆ ಬಂತ್ರಿ. ಅಪ್ಪಾರ ಅಂದ್ರಿ ನಾನು ಕತಿ ಮಾಡಾಕ್ತೇರಿ. ಅವರು ತೀರ್ಕೊಳ್ಳೋ ವರ್ಷ ಪಾಲಿಸುಗ್ಗರ್ ಕಾಳು ಹಚ್ಚಿದ್ವಿ. ನಾ ರಾಮನ್ ಪಾಠ ಮಾಡಿದ್ದೆ. ನೀ ಬೇಡ, ನೀ ಕತಿ ಮಾಡಾಕ್ ಕಲ್ಕೊಂತ ನಾ ಮಾಡಿದ ಪಾಠ ಬಿಡಿಸಿ ನನಗೆ ತಾಳ ಕೊಟ್ರಿ. ಅವ್ರ ಹಿಂದ ಒಂದ್ ವರ್ಷ ಅನ್ನಿರಿ ನಾನು. ಅವ್ರು ತೀರ್ಕೊಂಡ ತಕ್ಷಣ ಮರನೇ ವರ್ಷ ನಮ್ಮ ಬಸವೇಶ್ವರ ದೊಡ್ಡಾಟ ಮೇಳ ಸದಸ್ಯರೆಲ್ಲರೂ ಕೂಡಿ ಅಜ್ಜಾರ ಲಿಂಗದೊಳಗ ಆಡ್ರು. ಇನ್ನ ಅವ್ರ ಹೆಸರಿನ ಮ್ಯಾಗ ನಾವೊಂದು ದೊಡ್ಡಾಟ ಆಡೋಣ ಅಂತೇಳಿ ಅದ ಆಟನ ಹೊಳ್ಳಿ ಹಚ್ಚಿದ್ವಿ. ಅದ ಸಲ ಫಸ್ಟ್ ಕತಿ ಮಾಡಾಕ್ತೀನಿ ಸರ್. ಮುಂದ್ ಕತಿ ಮಾಡ್ಕೊಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಹಾಕೊಂತ ಬಂದಿರಿ ಅದ್ರೊಳಗ. ಹಂಗ ವರ್ಷ ಒಂದ್ ಕತಿ ಆಡಾಕತ್ತೀವಿ. ಅಂದ್ರೆ ನಮ್ಮಲ್ಲಿ ಬಸವೇಶ್ವರ ದೊಡ್ಡಾಟ ಮೇಳ ಒಂದ್ರಿ, ವೀರಭದ್ರೇಶ್ವರ ದೊಡ್ಡಾಟ ಮೇಳ ಅಂತ ಒಂದ್ 2 ಅದಾವ್ರಿ. ಅವ್ರಿಗೆ ಮ್ಯಾಗೇರಿಗ ವೀರಭದ್ರೇಶ್ವರ ಆಟದ ಮಂಡಳಿ, ಗುಡ್ಡದಕ್ಕೆ ಬಸವೇಶ್ವರ ಆಟದ ಮಂಡಳಿ. ಅವ್ರಿಗೆ ಹಾವ್ಸರ ಪೂಜೆ ಮಾಡ್ಯಾರಂದ್ರ ಅವ್ರು ಆಡ್ಯಾರಂದ್ರ ಇವ್ರು ಆಡ್ದ. ಹಿಂಗಾಗಿ ನಮ್ಮಲ್ಲಿ ಏನಾಗಿತ್ತು ಸರ್ ಅಂದ್ರ ವರ್ಷನ 2 ಆಟ ಹಾಕಿದ್ರಿ ನಮ್ಮ ಹಿರಿಯರ್ಕುಂದ ಗ್ರಾಮದೊಳಗ. ಹಿಂಗಾಗಿ ಅದ್ರೊಳಗ ಮಾಡ್ಕೊಂತ ಬಂದ್ವಿ. ಇತ್ತಿತ್ತಾಗಿ ಏನಾದ ಸರ ನನಗ ಸ್ವಲ್ಪ MS ಮಾಳವಾಡ ಅಂತ ಕೂಡಿದ್ರಿ ಇಂಗ್ಲಿಗೆ. ಅವ್ರು ನಮ್ಮನ್ನ ಕರೆದ್ರಿ. ಅವರು ತಂಡದೊಳಗೆ ನಾನು ಸಾರ್ಥಿ ಪಾಠ ಮಾಡ್ಕೊಂತ ಹಿಮ್ಮ್ಯಾಳ ಅಂತಿದ್ದೇರಿ. ಅವ್ರು ವೀರೇಶ್ ಬಡಿಗರ್ ಅಂತ ಅವ್ರು ಕತಿ ಮಾಡ್ತಿದ್ರು. ಅವ್ರು ತೀರ್ಕೊಂಡಿಂದ ನಾ 3 ವರ್ಷ ಅದನ್ನ ಕತಿ ಮಾಡಿ ಆ ತಂಡಗಳನ್ನ ನಡೆಸ್ಕೊಂಡು ಬಂದಿರಿ. ಇತ್ತಿತ್ತ ನಮ್ಮ ಹುಡುಗರು ಸ್ವಲ್ಪ
ಅಲ್ಲಿ ಹೊಂಟಿಪ್ಪ ನಮ್ಮ ತಂಡ ಮುಂದೆ ಹೋಗ್ರಿ ಅವಾಗ ಅಂದಾಗ ನಾ ಮತ್ತ 2 ಮಕ್ಕಳ ತಂಡ ಒಂದು ದೊಡ್ಡ ತಂಡ ನಾನ ಕಟ್ಕೊಂಡು ನಾವು ಆಲ್ಮೋಸ್ಟ್ ಅಡ್ಡಾಡಂತ ಜಾಗ ಯಾವ ಓದಿಲ್ಲ ಸರ್. ಬೆಂಗಳೂರಿಂದ ಹಚ್ಕೊಂಡು ರಂಗಾಯಣದಿಂದ ಹಚ್ಕೊಂಡು ಮೈಸೂರು ರಂಗಾಯಣ ಬಂತ್ರಿ, ಧಾರವಾಡ ಆಯ್ತ, ಬಾಗಲಕೋಟೆ, ಬಿಜಾಪುರ, ಹಂಪಿ ಉತ್ಸವ ಎಲ್ಲ ದಿಲ್ಲಿ ನೀನಾಸಮ್ 2016 ಒಂದು ದಿಲ್ಲಿದ ಭಾರತ ರಂಗ ಮಹೋತ್ಸವ ಅಂತ ಕಾರ್ಯಕ್ರಮ ಮಾಡಿದ್ರಿ. ಅವಾಗ ಒಂದು ರತಿ ಕಲ್ಯಾಣ ದೊಡ್ಡಾಟ ಮಾಡಿದ್ವಿ. ಹಳ್ಳಿ 2018-19 8th ಒಲಿಂಪಿಕ್ಸ್ ಅಂತ ಒಂದು ಕಾರ್ಯಕ್ರಮ ಆತ್ರಿ. ಅದು ಅಸ್ಸಾಂದೊಳಗ ಗುವಾಹಟಿ ಒಳಗ ಆತ್ರಿ. ಅಲ್ಲಿ ಅಧ್ಯಕ್ಷ ಇದ್ದಂತೆ ಅದೊಂದು ಆಟ ಆಡಿದ್ರಿ ಸರ್. ದಿಲ್ಲಿ ಒಳಗ ಒಂದು 3 ಪ್ರಯೋಗ ಮಾಡಿದ್ರಿ. ಒಟ್ಟ ಇತ್ತಿತ್ತ ಏನಂತೆಲ್ಲ ಈ ಮೊರಾರ್ಜಿದ ಸಾಲ್ರಿ ಪ್ರೈಮರಿ ಸ್ಕೂಲ್ ಸಾಲಿ ಅಂತರ ಈ ಕಡೆ ಬಳ್ಳಾರಿ ಸೈಡ್ ಹೆಣ್ಮಕ್ಳ ಕಾಲೇಜ್ ಅದಾವ್ರಿ, BA ಡಿಗ್ರಿ ಕಾಲೇಜ್ ಎಲ್ಲ ಕಲಿಸ್ಕೊಂತ ಒಟ್ಟು ಇದನ್ನ ಉಳಿಸ್ಕೊಂತ ಹೊಂಟೇವ್ರಿ. ಈಗ ಸದ್ಯ ಕನಿಷ್ಠ 1 ವರ್ಷಕ್ಕೆ 8ರಿಂದ 10 ತಂಡಗಳ 8ರಿಂದ 10 ಆಟ ಹಾಕೋರಿ ನಾವು. ಈಗ ನಮ್ಮ ತಂಡ ನಿರಂತರವಾಗಿ ಈ ದೊಡ್ಡಾಟದ ಕ್ರಿಯೆಯೊಳಗೆ ನಡೆದೈತ್ರಿ ಸರ್. ಆಯಿತು. ತಾವು ಮೂಲ ಕುಟುಂಬದ ಒಂದು ಕಲಾವಿದರ ಬಳಗ ಅಂದ್ರೆ ಅಡ್ಡಿಲ್ಲ. ಅಜ್ಜ ಮುತ್ತಜ್ಜರ ಕಾಲದಿಂದಲೇ ಇದು ಬಳವಳಿನೇ. ಇದನ್ನು ತಾವು ಕೀರ್ತಿ ಪತಾಕೆ ಹಾರಿಸುವ ಹಂಗ ಇಡೀ ಕರ್ನಾಟಕ ತುಂಬಾ ಬೆಳ್ಸಾಕತ್ತೀರಿ. ತಂಡ ತಗೊಂಡು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯಿಂದ ರೀ ಈ ಕಡೆ ಗೋಕಾಕ್ ಸೈಡ್ ರೀ ಆ ಕಡೆ ಎಲ್ಲ ಆಡೇವ್ ಸರ್ ಸರ್ಕಾರದಿಂದ. ಹಳ್ಳಿ ನನ್ನ ಮಗ ಪಾಠ ಮಾಡ್ತಾನ್ರಿ, ನನ್ನ ಮಗಳು ಪಾಠ ಮಾಡ್ತಾರ, ನಮ್ಮ ತಮ್ಮನ ಮಕ್ಕಳು ಮಾಡ್ತಾವ. ನಮ್ಮ ಮನ್ಯಾಗನ ಒಂದು ತಂಡದಂಗ ಐತೆ ಸರ್. ಆ ಟೈಪ್ ನಾವು ಚಲೋ ಆತ್ರಿ. ಆತ ಮತ್ತೆ ಹಿಂಗೆಲ್ಲ ಆಗಿನ ನೀವು ಈಗ ಜಿ ಕನ್ನಡಕ್ಕೆ ಹೋಗಿರಿ, ಆಕಾಶವಾಣಿಗೆ ಹೋಗಿರಿ. ಮೊನ್ನೆ ಹಳ್ಳಿ ಪವರ್ ಅಂತ ಒಂದು ಕಾರ್ಯಕ್ರಮ ಆತ್ರಿ ಒಳಗ. ಅಲ್ಲಿ ನಾವು ಹುಡುಗ ಕಲಿಸಿ ಅಲ್ಲಿ ಪ್ರಯೋಗ ಮಾಡಿಸಿ ಬಂದಿವ್ರಿ ಅಲ್ಲಿ ಮಕ್ಕಳಿಗೆ. ಇವು ಒಟ್ಟು ನಿರಂತರ ನಡೆದ ಸರ್. ನಾವು ಒಂದು ವರ್ಷದಕ್ಕೆ ತಾವೇನಿಲ್ಲ ಅಂದ್ರು ವಯೋಮಾನಕ್ಕೆ ಅನುಗುಣವಾಗಿ 3 ಸಂಘ ನೀವು ಒಳಗೆ ಕಟ್ಟಿರಿ. ಸಣ್ಣ ಮಕ್ಕಳ ಒಂದು ಸಂಘ, ಯುವಕರ ಸಂಘ, ಒಂದು ಸ್ವಲ್ಪ ವಯಸ್ಸಾದ್ರ ಸಂಘ, ಹಿಂಗೆ ಕಟ್ಕೊಂಡು ಯಾರ್ಯಾರು ಯಾವ ರೀತಿಯ ನಾಟಕ ಅಪೇಕ್ಷೆ ಪಡ್ತಾರೆ ಆ ನಾಟಕ ತೊಗೊಂಡು ನೀವು ಬೇರೆ ಬೇರೆ ಊರಾಗ ಆಡ್ತೀರಿ. ಆತ್ರಿ. ನಿಮ್ಮ ಕಥೆಗಾರಿಕೆ ಹಿನ್ನೆಲೆಯಲ್ಲಿ ಈ ದೊಡ್ಡಾಟ ವಿಜೃಂಭಣವಾಗಿ ಬೆಳೀತಾ ಇದೆ. ನಮಗೂ ಭಾಳ ಖುಷಿ. ಅಷ್ಟೇ ಅಲ್ಲ, ನಿಮ್ಮ ಊರಿಗೆ ಒಂದು ಕೀರ್ತಿ ಇದೆ ಊರಿನ ಎಲ್ಲ. ನಾನು ಆಗಲೇ ಬಸವೇಶ್ವರ ನಂದಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಪೂಜಾರಿ ಅವರು ಭಾಳ ನಿಮ್ಮ ಬಗ್ಗೆ ಹೇಳಿದ್ರು. ನಮ್ಮೂರನ್ನು ಇಡೀ ಕರ್ನಾಟಕ ತುಂಬ ಪರಿಚಯಿಸುವಂಥ ಕೆಲಸವನ್ನು ಮಾಡಕತ್ತಾರೆ ಅಂತ. ನಾವು ಸ್ವಲ್ಪ ಹಾಡೋದು ಕಲ್ತಿದ್ವಿ ಸರ್. ನಮಗೆ ಅಡವೈ ಸ್ವಾಮಿ ಹಿರೇಮಠ ಬೆಲ್ವಂತ ಅವರು ಮಾರ್ಗದರ್ಶನ ಸ್ವಲ್ಪ ಸಿಕ್ತ್ರಿ ನನಗೆ. ಅಂದ್ರೆ ಯಾವ ರಾಗದೊಳಗೆ ಯಾವ ಪದ ಹೆಂಗ ಅನ್ಬೇಕು ಅನ್ನೋದು ರಾಗದ ಮಾಹಿತಿ ನಮ್ಗೆ ಒಟ್ಟು ಹಾಕಿ ಕೊಡ್ತಾರೆ. ಆ ಅಜ್ಜಾರನ್ನ 2 ವರ್ಷ ಇಲ್ಲೇ ನಮ್ಮ ಮನೆಯಲ್ಲೇ ಇಟ್ಕೊಂಡು ಅವ್ರ ಕಡೆಯಿಂದ ಸ್ವಲ್ಪ ಅದ್ರ ಮಾರ್ಗದರ್ಶನ ಮಾಡ್ಕೊಂಡ್ರಿ. ಅವ್ರಿಗೆ ಬಯಲಾಟ ಅಕಾಡೆಮಿಯಿಂದ ವಾರ್ಷಿಕ ಪ್ರಶಸ್ತಿ ಅದಾರಿ. ಆನಂತರ ಈಗ 2 ವರ್ಷದಿಂದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕತ್ರಿ ಅಜ್ಜಾರಿಗೆ. ಅಂತ ಕಲಾವಿದರು ಅವರು, ಅಂತ ಕಲಾವಿದರು ಇನ್ನು ಸಿಗಂಗಿಲ್ಲ ಸರ. ಅವು ಮುಣಿಗೊಂಟವು. ಅವ್ರ ಕಡೆಯಿಂದ ರೂಪಾಯಿ ಹಿಡಿದಾಲಿಕ್ರೆ ಒಂದು 10% ನಾವು ಹಿಡ್ಕೊಂಡು ಅದ್ರ ಮುಂದೆ ವರ್ಷಕೊಂಡು ಹೊಂಟೀವಿ ಸರ್. ಇಲ್ಲ 10% ಎಲ್ಲ ನೀವು ಭಾಳ ಪ್ರಯತ್ನ ಪಡಾಕತ್ತೀರಿ. ನಮಗೆ ಖುಷಿ ಆಕೈತೆ. ಯಾಕಂದ್ರೆ ಈಗ ದೊಡ್ಡಾಟದಾಗ ರಾಗಬದ್ಧವಾಗಿ ಹಾಡೋರು ಕಮ್ಮಿ ಆಗ್ಬಿಟ್ರಿ. ಆಮೇಲೆ ಹಾಡ್ತಾರ. ಯಾರು ರಾಗ ಅಂತ ಕೇಳಿದ್ರೆ ಏನಪ್ಪ ಗೊತ್ತಿಲ್ರಪ್ಪ, ಇಲ್ಲಿಂದ ಹಾಡ್ಕೊಂತ ಬಂದಾರ, ನಾವು ಹಾಡ್ತೇವೆ, ಆ ಕತೆ ತಕ್ಕ ಹಾಡ್ತೇವೆ ಅಂತಾರೆ. ಹಾಗಾಗಿ ಈ ಸಂದರ್ಭದೊಳಗೆ ನೀವು ಇದೇ ರಾಗ ಅಂತ ನೀವು ನಿರ್ದಿಷ್ಟವಾಗಿ ಗುರುತಿಸಿಕೊಂಡು ಹಾಡಕ್ಕೆ ಕಲ್ತಿರಲ್ಲ, ಅದು ಗ್ರೇಟ್. ಮತ್ತು ಅದು ಬಹಳ ಉತ್ತಮ. ಇದು ಒಂದು ದೊಡ್ಡಾಟ ಬೆಳವಣಿಗೆಗೆ ಒಂದು ಪೂರಕ. ಇನ್ನೂ ದೊಡ್ಡಾಟದಲ್ಲಿ ಬಹಳ ರಾಗ ಬರ್ತಾವ್ರಿ. 40-50 ರಾಗ ಬರ್ತಾವಂತಲ್ಲ. 10ರಿಂದ 15 ರಾಗದಾಗ ಅಂತೀವ್ರಿ. ಆಯ್ತು. ನಿಮ್ಮ ಶ್ರೀ ಕೇದಾರ್ಗೌಳ, ಮಾಯಮಾಳ, ಮಾಂಡ, ಆನಂತರ ಜೀವನ್ಪುರಿ, ಆನಂತರ ಸರ ಭಾಗ್ಯಶ್ರೀ, ನಾಲ್ಕಂಶ್ರೀ, ಕಲ್ಯಾಣಿ, ಶಂಕರಾಭರಣ, ಇನ್ನೂ ಭಾಳ ಅದಾವ ಸರ. ಭೈರವಿ, ಐಹಿರ್ ಭೈರವಿ, ಅನೇಕ ರಾಗಗಳು ಅದಾವ ಸರ. ನಮಗೆ ಆ ಸಂದರ್ಭಕ್ಕನುಸಾರವಾಗಿ ಯಾರಾಗಬೇಕು ಆ ರಾಗ ಹಾಕ್ಕೊಂಡು ಆಗ ಈಗ ಕತಿ ಕೊಟ್ಟರು ಅವನಾಗ ನಾವು ರಾಗ ಹಚ್ಚಿ ಹಾಡುವಷ್ಟು ಗುರುವಿನ ಆಶೀರ್ವಾದ ಆಗೈತಿ. ಆಯ್ತಾಯ್ತು, ಖುಷಿ ಆಯ್ತು ರೀ. ಈ ಪಯಣ ನಿಮ್ಮದು ಉತ್ತುಂಗಕ್ಕೆ ಏರ್ಗಲಿ. ಎಲ್ಲ ರಾಗಗಳು ನಿಮಗೆ ಭಯಪಟ್ಟು ಬರಲಿ. ನಮ್ಮ ಈ ಕ್ಷೇತ್ರದೊಳಗೆ ತಾವು ಹೆಸರು ಮಾಡಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸಿ ನಿಮ್ಮ ಈ ಪಯಣ ಸುಗಮವಾಗಿ ಸಾಗಲಿ ಅಂತ ಹಾರೈಸ್ತೀವಿ ಸರ್. ನಮಸ್ಕಾರಗಳು.
ನಮಸ್ಕಾರ. ತಾವು ದೊಡ್ಡಾಟದಲ್ಲಿ ಅದ್ಭುತ ಮೊದಲೇ ಕಲಾವಿದರು. ಈ ಮೊದಲೇ ಬಾರಿಸುವ ಕಲಾವಿದಕ್ಕೆ ನಿಮ್ಗೆ ಹೆಂಗೆ ರೂಢಿಗೆ ಬಂತು, ಹೆಂಗೆ ಕಲ್ತಿರ್ತಾನೆ? ಮೊದಲು ಭಜನಿ ಒಳಗೆ ರೀ ದಗ್ಗ ಬಾರಿಸ್ತೀನಿ ರೀ. ಹಾಂ ಆಮೇಲೆ ನಾಟಕನಾಗ ತಬಲ ಬಾರಿಸ್ತೀನಿ. ಹಾಂ ಅಲ್ಲಿಂದ ಅದು ನಮ್ಮ ಅಪ್ಪಾರ ಹಾಂ ನಮ್ಮ ಅಪ್ಪಾರ ಕೊಟ್ಟ ಭಜನಿಗೆ ಹೋಗುವಾಗ 10 ವರ್ಷ 12 ವರ್ಷದಾಗಲೇ ಭಜನಿಗೆ ಹೋಗಿನಿ ರೀ. ಅಲ್ಲಿಂದ ಹಂಗೆ ಚಲೋ ಆಯ್ತು ರೀ. ಹಾಂ ಹಾಂ ಮೊದಲಿಗೆ ಬಾರ್ಸಕ್ಕ ಅದೇ ಚಂದ್ರಶೇಖರ್ ಹೇಳಿದ್ರಲ್ಲ, ನಮ್ಮ ಮಂಟ್ಯಾನ ಈ ನಾಟಕದಾಗ ಸೇವೆ ಮಾಡಿದ್ರಿ, ಹಾರ್ಮೋನಿಯಮ್ ನಮ್ಮ ಅಜ್ಜ ಮಾಡಿಸಿದ್ರೆ ನಿಮ್ಮ ಅಪ್ಪಾರ ಕತೆಗಾರರಾಗಿದ್ರು ಅಂತ ಹೇಳಿದ್ರು. ಹಂಗೆ ನೀವು ಒಂದು ಕಲಾವಿದರ ಕುಟುಂಬದಿಂದ ಬಂದಂಥವ್ರು, ಹಾಗಾಗಿ ಅದು ಮೃದಂಗ ಅಥವಾ ಮದ್ದಳೆ ಬಾರಿಸುವಂಥ ಒಂದು ಪ್ರಕ್ರಿಯೆ ನಿಮಗೆ ಬೆಳೆತೊಡಗಿತು. ಇಲ್ಲಿವರೆಗೆ ನೀವು ಅನೇಕ ತಂಡಗಳಿಗೆ ಬಹುಪಾಲು ಒಂದು 200-300 ತಂಡಗಳಿಗೆ ನೀವು ಮೃದಂಗ ಬಾರಿಸಿರಿ. ಹಿಂಗೆ ನಿಮ್ಮ ಪಯಣ ಸಾಗಲಿ. ತಾವು ಒಬ್ಬ ಅದ್ಭುತ ಮೃದಂಗ ಕಲಾವಿದರು, ಅಂದರೆ ಮದ್ದಳೆ ಕಲಾವಿದರು. ನಮಗೆ ದೇವರ ಕೃಪಾಶೀರ್ವಾದ ಇರಲಿ, ಇನ್ನೂ ಹೆಚ್ಚು ಹೆಸರು ಮಾಡಿರಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ.